Alright, let us go to chapter 8, kinds of pronouns. Okay, see, look here, subjective pronoun, objective pronoun, possessive adjective, possessive pronoun, reflexive pronoun. ಇದನ್ನ ನಾವು ಯಾವ ರೀತಿ ಉಪಯೋಗಿಸುವುದು ಪ್ಲಸ್ ಇದನ್ನ ಯಾವ ರೀತಿ ನಾವು ಸೆಂಟೆನ್ಸ್ ಮಾಡುವುದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಓಕೆ, ಲುಕ್ ಹಿಯರ್, ಸಬ್ಜೆಕ್ಟಿವ್ ಪ್ರೊನೌನ್ಸ್ ಇಲ್ಲಿದೆ ನೋಡಿ. ಫಸ್ಟ್ ಪರ್ಸನ್ ಸಿಂಗುಲರ್ ಐ ಅಂಡ್ ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಸಿಂಗುಲರ್ ಯು ಪ್ಲೂರಲ್ ಯು, ಥರ್ಡ್ ಪರ್ಸನ್ ಸಿಂಗುಲರ್ ಇ ಶಿ ಇಟ್ ಅಂಡ್ ಪ್ಲೂರಲ್ ದೇ. ಈಗ ಯಾವ ರೀತಿ ಆಬ್ಜೆಕ್ಟಿವ್ ಪ್ರೊನೌನ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ನೋಡಿ, ಐ ಬಂದು ಮೀ ಆಗುತ್ತೆ, ವಿ ಬಂದು ಹಸ್ ಆಗುತ್ತೆ, ಯು ಬಂದು ಯು ಆಗುತ್ತೆ, ಯು ಬಂದು ಯು ಆಗುತ್ತೆ, ಇ ಬಂದು ಹಿಮ್ ಆಗುತ್ತೆ, ಶಿ ಬಂದು ಹರ್ ಆಗುತ್ತೆ, ಇಟ್ ಬಂದು ಇಟ್ ಆಗುತ್ತೆ, ದೇ ಬಂದು ದೆಮ್ ಆಗುತ್ತೆ. ವೆರಿ ಸಿಂಪಲ್. ಓಕೆ, ಪೊಸೆಸಿವ್ ಅಡ್ಜೆಕ್ಟಿವ್ ಯಾವ ತರ ಫಾರ್ಮ್ ಆಗುತ್ತೆ ಅಂತ ಹೇಳ್ತೇನೆ. ಮೀ ಮೈ ಆಗುತ್ತೆ, ಅಸ್ ಅವರ್ ಆಗುತ್ತೆ, ಯು ಯುವರ್, ಯು ಯುವರ್, ಇಮ್ ಈಸ್, ಅರ್ ಇಟ್ ಇಟ್ಸ್, ದೆಮ್ ದೇರ್. ವೆರಿ ಸಿಂಪಲ್. ಪೊಸೆಸಿವ್ ಪ್ರೊನೌನ್ ಯಾವ ತರ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಮೈ ಬಂದು ಮೈನ್ ಆಗುತ್ತೆ, ಅವರ್ ಅವರ್ಸ್, ಯುವರ್ ಯುವರ್ಸ್, ಯುವರ್ ಯುವರ್ಸ್, ಈಸ್, ಅರ್ಸ್, ಇಟ್ಸ್, ದೇರ್ ದೇರ್ಸ್. ವೆರಿ ಸಿಂಪಲ್. ರಿಫ್ಲೆಕ್ಸಿವ್ ಪ್ರೊನೌನ್ ಯಾವ ತರ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ನೋಡಿ, ಮೈನ್ ಮೈ ಸೆಲ್ಫ್, ಅವರ್ ಸೆಲ್ಫ್, ಇಲ್ಲಿ ಸಿಂಗುಲರ್ ಯೋರ್ ಸೆಲ್ಫ್, ಪ್ಲೂರಲ್ ಯೋರ್ ಸೆಲ್ಫ್ಸ್. ಓಕೆ, ಈಸ್ himself, herself, itself, theirs, themselves. ಓಕೆ, ಈಗ ಹೌ ಟು ಮೇಕ್ ಸೆಂಟೆನ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ನೋಡಿ, ಈಗ ಐ ವರ್ಕ್ ವೆಲ್, ಈ ಗೇವ್ ಮೀ ವರ್ಕ್, ಇಟ್ ಈಸ್ ಮೈ ವರ್ಕ್, ದ ವರ್ಕ್ ಈಸ್ ಮೈನ್, ಐ ವರ್ಕ್ ಮೈ ಸೆಲ್ಫ್. ವೆರಿ ಸಿಂಪಲ್. ಸಿ, ಮೈ ಇಟ್ಸ್ ಮೈ ವರ್ಕ್ ಅಂತ ಹೇಳ್ತೀವಿ. ಸಿ, ಈಗ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಎ ಬ್ಯೂಟಿಫುಲ್ ಹೌಸ್, ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು? ಇಟ್ ಈಸ್ ಎ ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ಈಸ್ ಎ ಅಡ್ಜೆಕ್ಟಿವ್. ಇನ್ ದ ಪ್ಲೇಸ್ ಆಫ್ ಬ್ಯೂಟಿಫುಲ್ ಲೆಟ್ ಇಸ್ ಅಪ್ಲೈ ಮೈ, ಇಟ್ ಈಸ್ ಮೈ ಹೌಸ್. ಅಲ್ಲಿ ಪೊಸೆಸಿವ್ ಬರುತ್ತೆ. ಇಟ್ ಈಸ್ ಎ ಬ್ಯೂಟಿಫುಲ್ ಹೌಸ್. ವಾಟ್ ಕೈಂಡ್ ಆಫ್ ಹೌಸ್? ಬ್ಯೂಟಿಫುಲ್ ಹೌಸ್. ಬ್ಯೂಟಿಫುಲ್ ಈಸ್ ಎ ಅಡ್ಜೆಕ್ಟಿವ್. ಇನ್ ದ ಪ್ಲೇಸ್ ಆಫ್ ಅಡ್ಜೆಕ್ಟಿವ್ ವಿ ಅಪ್ಲೈ ಮೈ. So my house. So my is a, ಅಲ್ಲಿ in the place of adjective ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಪ್ರೊನೌನ್ ಅಪ್ಲೈ ಮಾಡಿದ್ದೇವೆ. ಸೊ ಮೈ ಹೌಸ್ ಅದು ಅಡ್ಜೆಕ್ಟಿವ್ ಏನೇ, ಬಟ್ ವಿ ಯೂಸ್ ಆಸ್ ಎ ಪೊಸೆಸಿವ್ ಅಡ್ಜೆಕ್ಟಿವ್ ಪ್ರೊನೌನ್ ಆಗಿ ಉಪಯೋಗಿಸ್ತೇವೆ. ಓಕೆ, ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್. ಓಕೆ, ಅದನ್ನ ಬೇಕಾದ್ರೆ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ವೆರಿ ವೆಲ್ ಅಬೌಟ್ ಇಟ್. ವಿ ವರ್ಕ್ ವೆಲ್, he gave us work, it is our work, the work is ours, we work ourselves. ಅದೇ ರೀತಿಯಾಗಿ ನೋಡಿ, ಯು ವರ್ಕ್ ವೆಲ್, ಈ ಗೇವ್ ಯು ವರ್ಕ್, ಇಟ್ ಇಸ್ ಯೋರ್ ವರ್ಕ್, ದ ವರ್ಕ್ ಈಸ್ ಯೋರ್ಸ್, ಯು ವರ್ಕ್ ಯೋರ್ ಸೆಲ್ಫ್. ಅದೇ ರೀತಿ ಸೇಮ್ ಥಿಂಗ್ ಇಸ್ ಅಪ್ಲೈ ಫಾರ್ ದ ಪ್ಲೂರಲ್ ಆಲ್ಸೋ. ಯು ವರ್ಕ್ ವೆಲ್, ಈ ಗೇವ್ ಯು ವರ್ಕ್, ಇಟ್ ಇಸ್ ಯೋರ್ ವರ್ಕ್, ದ ವರ್ಕ್ ಈಸ್ ಯೋರ್ಸ್, ಯು ವರ್ಕ್ ಯೋರ್ ಸೆಲ್ಫ್. He works well, she gave him work, it is his work, the work is his, he works himself. She works well, he gave her work, it is her work, the work is hers, she works herself. It works well, he made it to work, it is its work, the work is its, it works itself. Very simple. ಅದೇ ರೀತಿಯಾಗಿ ನೋಡಿ, they also, they work well, he gave them work, it is their work, the work is theirs, they work themselves. ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಪ್ಲೀಸ್ ಪ್ರಾಕ್ಟೀಸ್ ಯೋರ್ ಸೆಲ್ಫ್. ಪ್ರಾಕ್ಟೀಸ್ ಮೇಕ್ಸ್ ಅ ಪರ್ಸನ್ ಪರ್ಫೆಕ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಶನ್. ಬಾಯ್.